So, hi guys, welcome back to my YouTube channel, Harshita Lifestyle. Yes, you heard it right. ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಗೈಸ್. ಹರ್ಷಿತಾ ವ್ಲಾಗ್ಸ್ ಇಂದ ಹರ್ಷಿತಾ ಲೈಫ್ ಸ್ಟೈಲ್ ಅಂತ ಮಾಡ್ಕೊಟ್ಟಿದ್ದೀನಿ. ಜಸ್ಟ್ ಫಾರ್ ಸ್ವಲ್ಪ ನೇಮ್ ಡಿಫ್ರೆಂಟ್ ಆಗಿರಲಿ ಅನ್ನೋ ರೀಸನ್ಗೆ ಅಷ್ಟೇ. ಇನ್ನೇನು ಲೈಕ್ ರೀಸನ್ ಇಲ್ಲ. ಆ್ಯಕ್ಚುಲಿ ಇವಾಗ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ಇವತ್ತು ಮಾರ್ನಿಂಗ್ ಇವಾಗ ಟೈಮ್ ಬಂದು ಇಟ್ಸ್ 5:50. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ನಾನು, ಹಸ್ಬೆಂಡ್, ಪಾಪು, ಅತ್ತೆ ಮಾವ ಎಲ್ಲ. ಸೊ ನಾವೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಯಾವ ಟೆಂಪಲ್ಲು, ಎಲ್ಲಿ ಇರೋದು ಅದೆಲ್ಲ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಸದ್ಯಕ್ಕೆ ನಮ್ದೊಂದು ಹರಕೆ ಇತ್ತು ಆ್ಯಕ್ಚುಲಿ. ಆ ಹರಕೆ ತೀರಿಸಿ ಬರೋಣ, ಬಿಕಾಸ್ ನಮಗೆ ಟೈಮ್ ಆಗಿರಲಿಲ್ಲ. ಅಟ್ ಲಾಸ್ಟ್ ಇವತ್ತು ಸ್ವಲ್ಪ ನಮ್ಗೆ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಇದ್ವಿ ಅಂತ ಅಂದ್ಕೊಂಡು ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಸ್ಯಾಟಿಲೈಟಿಂದ ಬಸ್ ಇದೆ ನಮಗೆ 7 o'clock, ಶಾರ್ಪ್ 7 o'clock. ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ನಮಗೆ ಬಸ್ ಇದೆ. ಇಲ್ಲ ಅದು ಮಿಸ್ ಆದರೆ ತುಂಬ ನಾವು ಹತ್ತು ಇಳಿದು ಎಲ್ಲ ಹೋಗ್ಬೇಕಾಗತ್ತೆ, ಸುಮ್ಮನೆ ರಿಸ್ಕ್ ಆಗುತ್ತೆ ಮಗು ಇಟ್ಕೊಂಡು ಅಂದ್ಕೊಂಡು. ಸೊ ಬೇಗ ಎದ್ಬಿಟ್ಟು ಹೋಗ್ಬಿಡೋಣ ಆ್ಯಂಡ್ ರಿಟರ್ನ್ ಬೇಗ ಬರ್ಬೋದು, ಬಿಕಾಸ್ ನಾಳೆ ನಮ್ಗೆ ಮತ್ತೆ ಕಾಲೇಜ್ ಇರೋದ್ರಿಂದ ಇದಾಗುತ್ತೆ ಅಂದ್ಕೊಂಡು ಈಗ ಹೊರಟಿದ್ದೀವಿ ಗೈಸ್. ಸೊ ನಾನಿವಾಗ ರೆಡಿ ಆಗಿದ್ದೀನಿ. ಸಿಂಪಲ್ ಕುರ್ತಾ ಸೆಟ್ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸಾರಿ, ಪಾಪು ಬಂದ. ಸೊ ಇವಾಗ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಹಾಗಾಗಿ ನಾನು ಇವಾಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ದೇವಸ್ಥಾನ ಎಲ್ಲಿ ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಇದು ಮೇಯ್ನ್ ಆಗಿ ನಾವು ಮನೆ ಕಟ್ಸುವಾಗ ಹರಕೆ ಮಾಡ್ಕೊಂಡಿದ್ದು. ಸೊ ಆ್ಯಕ್ಚುಲಿ ನಾನು ಹೋಗಿರ್ಲಿಲ್ಲ ಆ ಟೈಮಲ್ಲಿ. ಅತ್ತೆ ಮತ್ತು ಹಸ್ಬೆಂಡ್ ಇಬ್ಬರು ಹೋಗಿ ಹರಕೆ ಮಾಡ್ಕೊಂಡು ಬಂದಿದ್ರು. ಸೊ ಮನೆ ಕಟ್ಸೋಕ್ಕೆ ಯಾವುದೇ ವಿಘ್ನಗಳಾಗಬಾರ್ದು, ಸೊ ಚೆನ್ನಾಗಿ ಏನೂ ಕಷ್ಟ ಇಲ್ಲದೆ ಆರಾಮಾಗಿ ಎಲ್ಲ ಮುಗಿಲಿ ಅಂತ ಅಂದ್ಕೊಂಡು ಒಂದು ಕಡೆ ಹರಕೆ ಮಾಡ್ಕೊಂಡು ಬಂದಿದ್ರು. ಸೊ ನಾವು ಮನೆ ಮುಗಿದ್ಮೇಲೆ ಆ್ಯಕ್ಚುಲಿ ಹೋಗಬೇಕಿತ್ತು, ಟೈಮ್ ಆಗಿರಲಿಲ್ಲ. ಇನ್ನು ನಾವು ಮನೆದವ್ರಿಗೂ ಕೂಡ ಹೋಗೋಕ್ಕಾಗ್ತಿಲ್ಲ. ಸೊ ಎಲ್ಲಾನು ಈಗ ಫ್ರೀ ಮಾಡ್ಕೊಂಡು ಒಂದೊಂದೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಇದ್ದಿದ್ದರಿಂದ ಅಟ್ ಲಾಸ್ಟ್ ಹೋಗ್ತಾ ಇದ್ದೀವಿ ಗೈಸ್. ಎಸ್, ಈಗ ಆಲ್ರೆಡಿ ಟೈಮ್ ಆಗಿದೆ 7 o'clock ಬಸ್ ಅಂದರೆ ನಾನು 6 o'clock ಅಟ್ಲೀಸ್ಟ್ 6:10 ನಾವು ಇನ್ನು ಮನೆ ಬಿಡಬೇಕು. ಟೈಮ್ ಆಗಿದೆ, ಎಲ್ಲರೂ ರೆಡಿ ಕೂಡ ಆಗಿದ್ದೀವಿ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ನಿಮಗೆ ಹೋಗ್ತಾ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ನಾವೀಗ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಕ್ಯಾಬ್ ಇನ್ನೇನು ಬಂತು, ಹಾಗಾಗಿ ಎಲ್ಲ ಲಾಕ್ ಮಾಡಿಕೊಂಡು ಕೆಳಗಡೆ ಹೊರಡ್ತಾ ಇದ್ದೀವಿ. ನನ್ನ ಮಗ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ ಪಾಪ. 5:30ಗೆಲ್ಲ ಎಬ್ಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ದೆ. ಆದರೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಅವ್ನು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲಾದರೂ ಹೋಗ್ಬೇಕಂದ್ರೆ ಅವನು ತುಂಬ ಹಿಂಸೆ ಕೊಡಲ್ಲ ಗೈಸ್, ಆರಾಮಾಗಿ ಎತ್ಬಿಟ್ಟು ಎಲ್ಲ ಹೇಳಿದ ಕೆಲಸ ಎಲ್ಲ ಮಾಡಿಸ್ಕೊಂಡ್ಬಿಡ್ತಾನೆ. ಈಗ ನಾವು ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ಇವಾಗ ಕ್ಯಾಬ್ ಬಂತು. ಸೊ ನಾವೀಗ ಡೈರೆಕ್ಟ್ ಸ್ಯಾಟಿಲೈಟ್ಗೆ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ನಾವೀಗ ಜಸ್ಟು ವಿಜಯನಗರ ಸ್ಯಾಟಿಲೈಟ್ ಬಸ್ ಸ್ಟಾಪ್ ರೀಚ್ ಆದ್ವಿ ಗೈಸ್. ಆ್ಯಂಡ್ ನಾನು ಈ ಟೆಂಪಲ್ ಎಲ್ಲಿದೆ ಅಂತ ನಿಮಗೆ ಹೇಳ್ತೀನಿ. ಇಲ್ಲಿಂದ ಡೈರೆಕ್ಟಾಗಿ ಟೆಂಪಲ್ಗೆ ಬಸ್ ಇದೆ. ಸೊ ಭೂವರಹ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿಗೆ ಬಸ್ ಇದೆ. 7 o'clock ನೀವು ಇಲ್ಲಿಗೆ ಬಂದರೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡವಪುರ ಅಂತ ಒಂದು ತಾಲೂಕು ಬರುತ್ತೆ. ಸೊ ಎಲ್ಲರೂ ಕೇಳೇ ಇರ್ತೀರಾ. ಸೊ ಪಾಂಡವಪುರ ಇಂದ ಸ್ವಲ್ಪ ಮುಂದೆ ಹೋದರೆ ಕಲ್ಲಳ್ಳಿ ಅಂತ ಒಂದು ಹಳ್ಳಿ ಬರುತ್ತೆ. ಅಲ್ಲಿರೋವಂಥ ದೇವಸ್ಥಾನ ಇದು ಭೂವರಹ ಸ್ವಾಮಿ ದೇವಸ್ಥಾನ ಅಂತ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಬನ್ನಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಆ್ಯಂಡ್ ನಮಗೀಗ 7:30 7:15 ಇನ್ನೂ ಬಸ್ ಇತ್ತು, ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಅಟ್ ಲಾಸ್ಟ್ ನಾವು ಟೆಂಪಲ್ನ ರೀಚ್ ಆದ್ವಿ. ಆ್ಯಂಡ್ ಸಾರಿ, ನನಗೆ ಬಸ್ ಸಿಕ್ತು ಆ್ಯಕ್ಚುಲಿ 7:30 ಹೊರಡ್ತು ಅಲ್ಲಿಂದ. ಈಗ ಟೈಮ್ ಬಂದು 12:15 ಆಗಿದೆ ಗೈಸ್. ನಾವು ಇವಾಗ ರೀಚ್ ಆದ್ವಿ ಟೆಂಪಲ್. ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ನಿಜವಾಗ್ಲೂ ಆಗಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ಸಂಡೇ ಬೇರೆ, ಹಾಲಿಡೇ ಇರೋದ್ರಿಂದ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಆ್ಯಂಡ್ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಕ್ರೌಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟೆಂಪಲ್ಗೆ ಅಂತ. ಸುಮಾರು ಜನ ಹೋಗಿ ಬರ್ತಾ ಇದ್ದಾರಂತೆ ಎವ್ರಿ ವೀಕ್ ಅನ್ನೋ ಥರ. ಆ್ಯಂಡ್ ನಾನಿದು ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಗೈಸ್ ಟೆಂಪಲ್ ಹೋಗೋ ಬಸ್ಸು. ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ನಮಗೆ ಸೀಟ್ ಸಿಕ್ಕಿದ್ದೆ ಸಿಕ್ಕಾಪಟ್ಟೆ ಹೆಚ್ಚು. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಕುತ್ಕೊಂಡ್ಬಿಟ್ಟಿದ್ವಿ. ಪಾಪುನೂ ಇಟ್ಕೊಂಡು ಅವ್ನಿಗೆ ತಿಂಡಿ ತಿನ್ಸ್ಕೊಂಡು ಬಸ್ಸಲ್ಲೇ ಹಿಂಸೆ ಆಗೋಯ್ತು ನಮಗಂತೂ. ಸೊ ಅಟ್ ಲಾಸ್ಟ್ ನಾವು ಸ್ಟಾಪ್ ರೀಚ್ ಆದ್ವಿ. ಆ್ಯಂಡ್ ನೀವು ನೋಡ್ಬೋದು ನನ್ನ ಮಗ ಬಸ್ಸಲ್ಲಿ ಪಾಪ ಒಬ್ರನ್ನ ಪರಿಚಯ ಮಾಡ್ಕೊಂಡ. ಅವ್ರು ತುಮಕೂರವ್ರಂತೆ. ಅವ್ರನ್ನ ಪರಿಚಯ ಮಾಡ್ಕೊಂಡು ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾನೆ ಅವ್ರ ಜೊತೆ ಅಂದರೆ ವಿತಿನ್ 3 hours ಮಾಮ ಅಂದ್ಕೊಂಡು ಅಷ್ಟು ಅವನು ಇಷ್ಟಪಡ್ಕೊಂಡು ಹೋಗಿ ಮಾತಾಡ್ಕೊಂಡು ಕೂತಿದ್ದ. ಆ್ಯಂಡ್ ಅವರು ಕೂಡ ಅಷ್ಟೇ ತುಂಬ ಕ್ಲೋಸ್ ಆಗಿ ಪಾಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಅವನನ್ನು ಮಾತಾಡಿಸ್ಕೊಂಡು ಫುಲ್ ಎಂಗೇಜ್ ಮಾಡ್ಕೊಂಡಿದ್ರು ಅವನ್ನ.
ನಾವೀಗ ಟೆಂಪಲ್ ಎಂಟ್ರೆನ್ಸಿಗೆ ಬಂದ್ವಿ. ಪೂಜೆ ಸಾಮಾನು ಸ್ವಲ್ಪ ತೊಗೊಬೇಕಿತ್ತು, ಹಾಗಾಗಿ ಎಲ್ಲ ತೊಗೊಂಡ್ರು ನಮ್ಮತ್ತೆ. ನಾನು ಈ ಟೆಂಪಲ್ ವಿಶೇಷತೆ ಹೇಳಲೇಬೇಕು ಗೈಸ್. ಏನಂತ ಅಂದರೆ, ನೀವು ಯಾವುದೇ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಬೇಕಾದ್ರೂ ಅಥವಾ ಒಂದು ಸೈಟ್ ತೆಗಿತೀರಾ ಅಥವಾ ಒಂದು ಮನೆ ಕಟ್ಟಿಸ್ತೀರಾ ಅಂತ ಯೋಚನೆ ಇದ್ದವರು ಇಲ್ಲಿಗೆ ಬಂದು ಇಟ್ಕೆ ಕಲ್ಲು ಮತ್ತು ಮಣ್ಣನ್ನ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗಿ ಅಲ್ಲಿ ಹೊಸ ಮನೆ ಕಟ್ಟಿಸ್ತಾ ಇದ್ರೆ ಅಲ್ಲಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ನಾವು ಕೂಡ ಮಾಡಿದ್ದು. ಮನೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿಗೆ ಬಂದು ಒಂದು ಇಟ್ಕೆ ಕಲ್ಲು ಸ್ವಲ್ಪ ಮಣ್ಣು ತೊಗೊಂಡು ಪೂಜೆ ಮಾಡಿಸ್ಕೊಂಡು ನಾವು ಮನೆ ಶುರು ಮಾಡಿದ್ವಿ. ಅಂದರೆ ಹರಕೆ ಮಾಡ್ಕೊಂಡು ಬರ್ತೀವಿ, ಏನು ಅಡ್ಡಿ ಇಲ್ಲದೆ ಮನೆ ಏನು ಅಡ್ಡಿ ಬರದೆ ಕಂಪ್ಲೀಟಾಗಿ ಚೆನ್ನಾಗಾಗಲಿ ಅಂತ ಮಾಡ್ಕೊಂಡು ಬಂದ್ವಿ. ನೀವು ನೋಡ್ಬೋದು, ನಾವೀಗ ದೇವಸ್ಥಾನ ಒಳಗೆ ಬಂದಿದ್ದೀವಿ. ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ಕೂಡ ಸುಮಾರು ಜನ ಇಟ್ಕೆ ಕಲ್ಲು ಮತ್ತು ಮಣ್ಣು ತೊಗೊಂಡು ಬಂದು ಪೂಜೆ ಮಾಡಿಸ್ಕೊಳಕ್ಕೆ ಬಂದಿದ್ದಾರೆ. ಒಟ್ಟಿಗೆ ಎಲ್ಲನೂ ಆ ಥರ ತಟ್ಟೆಲಿ ಇಡಿಸ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಅವ್ರು ತೊಗೊಂಡೋಗಿ ಅವ್ರ ಸೈಟು ಅಥವಾ ಮನೆ ಕಟ್ಸೋ ಜಾಗಕ್ಕೆ ಇಟ್ಟರೆ ಒಳ್ಳೆಯದು ಅನ್ನೋದು ಒಂದು ವಾಡಿಕೆ ಇಲ್ಲಿ. ತುಂಬ ಜನ ಬಂದಿದ್ದರು. ಸೊ ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಬಂದ್ವಿ. ಆ್ಯಂಡ್ ನೀವು ನೋಡಿದ್ರಿ ಎಷ್ಟು ಕ್ರೌಡೆಡ್ ಇದೆ ಅಂತ. ಸೊ ನಾವು ನಾರ್ಮಲ್ ಕ್ಯೂ ಅಲ್ಲಿ ಬರ್ತೀವಿ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ ಹೋಗೋಕ್ಕೆ ರಿಟರ್ನ್ ಅಂತ ಅಂದ್ಕೊಂಡು ಸ್ಪೆಷಲ್ ದರ್ಶನಗೆ ಟಿಕೆಟ್ ತೊಗೊಂಡ್ವಿ. ಸೊ ಮಗು ಬೇರೆ ಇತ್ತಲ್ಲ, ಅವನಿಗೂ ತುಂಬ ಹಿಂಸೆ ಆಗಬಾರ್ದು ಅಂದ್ಬಿಟ್ಟು ಸ್ಪೆಷಲ್ ದರ್ಶನ ತೊಗೊಂಡು ದರ್ಶನನೂ ಮುಗ್ದೋಯ್ತು ಇವಾಗ ನಮ್ಮದು. ಅಂದರೆ ಒಂದು 10 ನಿಮಿಷದೊಳಗೆ ದರ್ಶನ ಮುಗ್ದೋಗುತ್ತೆ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡ್ರೆ. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಆಮೇಲೆ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಬೌಂಡ್ರಿ ಗೈಸ್ ಅದು. ಆ್ಯಂಡ್ 11 ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಥರ. ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ನಮಗೆ ರಿಟರ್ನ್ ಬಸ್ 3 ಗಂಟೆಗಿತ್ತು. ಅದೇ ಬಸ್ ವಾಪಸ್ ಬೆಂಗಳೂರು ಕಡೆಗೆ ಹೊರಟಿತ್ತು. ಸೊ ನಾವು ಆ ಬಸ್ ಕ್ಯಾಚ್ ಮಾಡಬೇಕಂದ್ರೆ ಬೇಗ ಬೇಗ ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ಹಾಗಾಗಿ ಒಂದು ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಆ ಕಡೆ ಎಲ್ಲ ನೀವು ನೋಡ್ಬೋದು, ಎಲ್ಲ ಕಟ್ಟಿಸ್ತಾ ಇದ್ದಾರೆ ಇವಾಗ. ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು ಸಂಡೇಸು. ನೀವು ಸಂಡೇಸ್ ಬರಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗೋಗುತ್ತೆ. ಈಗ ಊಟಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನಾವು ಜಸ್ಟ್ ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ನೀವು ನೋಡ್ಬೋದು, ಇದು ಕೂಡ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು. ಆ್ಯಂಡ್ ಊಟಕ್ಕೆ ಮೊಸರನ್ನ ಮತ್ತು ಟೊಮೆಟೊ ಬಾತ್ ಮಾಡಿದರು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಗೈಸ್, ನಾವು ನಿಜವಾಗ್ಲೂ ಮನೇಲಿ ಏನೇ ಮಸಾಲೆ ಎಲ್ಲ ಹಾಕಿ ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನೋ ಥರ ಇತ್ತು. ಸೊ ನಾನು ಎಲ್ಲರೂ ಊಟ ಮಾಡಿ ಪಾಪಗೂ ಊಟ ಮಾಡಿಸಿ ಇವಾಗ ಹೊರಡ್ತೀವಿ. ನೋಡ್ಬೋದು, ಇವಾಗ ನಾವು ಊಟ ಮುಗಿಸ್ಕೊಂಡು ಜಸ್ಟ್ ಇವಾಗ ಎಲ್ಲಿ ನಮಗೆ ಬಸ್ ಡ್ರಾಪ್ ಮಾಡಿತ್ತು ಅದೇ ಲೊಕೇಶನಿಗೆ ಬಂದು ಕೂತಿದ್ದೀವಿ. ಆ್ಯಂಡ್ 3:15 ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ಬಸ್ ನಮ್ಮನ್ನ ಡ್ರಾಪ್ ಮಾಡ್ತು ಅದೇ ಬಸ್ ವಾಪಸ್ ಟು ಬ್ಯಾಂಗ್ಳೂರ್ ಡ್ರಾಪ್ ಮಾಡುತ್ತೆ. ಸೊ ಹಂಗಾಗಿ ನಾವು ಮಿಸ್ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಹಿಂಸೆ ಆಗೋಗುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಬಂದು ಕೂತ್ಕೊಂಡಿದ್ದೀವಿ. ಆ್ಯಂಡ್ ನೋಡೋಣ, ಹೋಗ್ತಾನೆ ನಿಮ್ಮನ್ನ ಮೀಟ್ ಆಗ್ತೀನಿ ಗೈಸ್. ಫ್ರೆಂಡ್ಸ್, ನಾವು ಹೊರಟಿದ್ದೀವಿ ಈಗ. ಆ್ಯಂಡ್ ಅಷ್ಟು ಕ್ರೌಡೆಡ್ ಮಧ್ಯೆನೂ ನಮಗೆ ಸೀಟ್ ಸಿಕ್ತು. ಹೆಂಗೋ ಮಾಡಿ ಸೀಟ್ ತೊಗೊಂಡ್ಬಿಟ್ವಿ, ಬಿಕಾಸ್ ಪಾಪು ಇದ್ದಿದ್ದರಿಂದ ಟೆನ್ಷನ್ ಆಗಿ ಹೋಗಿತ್ತು ಸೀಟ್ ಸಿಗುತ್ತಾ ಇಲ್ವಾ ಅಂತ. ಸಿಕ್ಕಾಪಟ್ಟೆ ಜನ. ಸೊ ನಾವೀಗ ರೀಚ್ ಆಗೋಷ್ಟರಲ್ಲಿ ಒಂದು 10:30, 11 ಅಂತೂ ಆಗುತ್ತೆ. ಸೊ ನಾನಿನ್ನು ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಗಿದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ನಾವು ಒಂದು ಹಾಫ್ ಆನ್ ಅವರ್ ಆಯಿತು ಮನೆ ರೀಚ್ ಆಗಿ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 11 o'clock ಆಗಿದೆ ಗೈಸ್. ಫುಲ್ಲಿ ಡ್ರೈನ್ ಔಟ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಪಾಪನೂ ಬರ್ತಾ ಮಲ್ಕೊಂಡ್ಬಿಟ್ಟು ಆನ್ ದ ವೇ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಮಲ್ಕೋಬೇಕು, ಇನ್ನೇನು ಇಲ್ಲ. ಊಟ ಕೂಡ ಆನ್ ದ ವೇ ತಿನ್ಕೊಂಡು ಬಂದ್ವಿ. ಪಾಪು ಅದನ್ನು ಸರಿಯಾಗಿ ತಿನ್ನಲಿಲ್ಲ. ಅವನಿಗೆ ಫುಲ್ ನಿದ್ದೆ ಬಂದ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಫೋರ್ಸ್ ಮಾಡಲಿಲ್ಲ ನಾವು ಎಷ್ಟು ತಿಂತಾನೋ ಅಷ್ಟು ತಿನ್ನಿ ಅಂತ. ಸೊ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಬಿಕಾಸ್ ಅವ್ನು ಮಲಗಿದ್ದಾನೆ ಹಾಗಾಗಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಎಲ್ಲರೂ ಕೂಡ ದಯವಿಟ್ಟು ಆ ಟೆಂಪಲ್ಗೆ ಹೋಗಿ ಬನ್ನಿ. ಸೊ ನೀವೇನು ಅಂದ್ಕೊಂಡಿದ್ರೋ ಅದೆಲ್ಲನೂ ಈಡೇರುತ್ತೆ ಅಂತ ಹೇಳ್ತಾ. ಆ್ಯಂಡ್ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ನಾವು ಹೋಗಿ ಬೇಡ್ಕೊಂಡು ಎಲ್ಲ ನಿರ್ವಿಘ್ನವಾಗಿ ನಡೀತು. ಹಾಗಾಗಿ ಹರಕೆ ಸಲ್ಲಿಸ್ಬಿಟ್ಟು ಬಂದ್ವಿ. ಸೊ ನೀವು ಆ ಥರದ್ದು ಏನಾದರೂ ಒಂದು ಆಸೆ ಕೈಗೊಂಡಿದ್ರೆ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಬನ್ನಿ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ದೇವರು, ಎಲ್ಲರೂ ತುಂಬ ನಂಬ್ತಾರೆ. ಸೊ ಹಾಗಾಗಿ ಇದು ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಫಸ್ಟು ಮಲ್ಕೋಬೇಕು, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್, ಹರ್ಷಿತಾ ವ್ಲಾಗ್ಸ್ ಎಲ್ಲ. ಓಕೆ ಗೈಸ್.
ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್.